Good morning, my dear students. Today we are going to deal with the session 8 of project management. So, in the last session, we discussed about the different stages of project cycle. But in this session, ಈ ಸೆಷನ್ನಲ್ಲಿ ನಾವು ಆ ಪ್ರತಿಯೊಂದು ಸ್ಟೇಜ್ನ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. So, what is the learning objective over here in this session is to learn in detail the identification and formulation stages of project life cycle. That is, first and second stage na ನಾವು in detail ಆಗಿ ಈ ಸೆಷನ್ನಲ್ಲಿ ನೋಡೋಣಂತೆ. ಸೊ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಏನು ಅಂದರೆ ಸ್ಟೆಪ್ಸ್ ಇನ್ ಐಡೆಂಟಿಫಿಕೇಷನ್ ಆಫ್ ರೈಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಇಲ್ಲಿ ಸ್ಟಡಿ ಮಾಡೋಣ ಇನ್ ಡೀಟೇಲ್ ಆಗಿ. ಅದರಲ್ಲಿ ಮತ್ತೆ ಸಬ್ ಪಾಯಿಂಟ್ ಏನು ಅಂದರೆ ಐಡಿಯಾ ಜನರೇಷನ್ ಅಂತ ಬರುತ್ತೆ. ಐಡಿಯಾ ಜನರೇಷನಲ್ಲಿ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಯಾವುದೇ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಐಡಿಯಾ ಇರಬೇಕಾಗುತ್ತೆ ಅಲ್ವಾ? ಸೊ ಒಂದು ಐಡಿಯಾ ಅಲ್ಲ, 1000 ಐಡಿಯಾ ಇರುತ್ತೆ. ಸೊ ಅವು ಎಲ್ಲ 1000 ಐಡಿಯಾಗಳನ್ನು ಕೂಡ ನಾವು ಜನ್ರೇಟ್ ಮಾಡಿ ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಐಡಿಯಾ ಜನ್ರೇಷನ್. ಅದರಲ್ಲಿ SWOT ಅನಾಲಿಸಿಸ್ ಅಂತ ಬರುತ್ತೆ. ವಾಟ್ ಡು ಯು ಮೀನ್ ಬೈ SWOT? SWOT ಅಂತ ಅಂದರೆ ಸ್ಟ್ರೆಂತ್ಸ್ ಆಫ್ ದ ಪ್ರಾಜೆಕ್ಟ್, ವೀಕ್ನೆಸಸ್ ಆಫ್ ದ ಪ್ರಾಜೆಕ್ಟ್, ಅಪಾರ್ಚುನಿಟೀಸ್ ಆಫ್ ದ ಪ್ರಾಜೆಕ್ಟ್ಸ್ ಆ್ಯಂಡ್ ಥ್ರೆಟ್ಸ್ ದಟ್ ಮೇ ಎಮರ್ಜ್ ಇನ್ ದ ಫ್ಯೂಚರ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಇವು ಎಲ್ಲವನ್ನು ನಾವು ಅನಲೈಸ್ ಮಾಡ್ತೀವಿ. ಯಾಕೆ SWOT ಅನಾಲಿಸಿಸ್ ಮಾಡಬೇಕು ಅಂತ ನೀವು ಕೇಳ್ತೀರಲ್ವಾ? ಸೊ ಯಾಕೆ ನಾವು SWOT ಅನಾಲಿಸಿಸ್ ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಕಾಸ್ಟ್ ರಿಡಕ್ಷನ್, ಅಂದರೆ ಕಾಸ್ಟನ್ನು ಕಮ್ಮಿ ಮಾಡೋದಕ್ಕೆ ನಮಗೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಮತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಇಂಪ್ರೂವಿಂಗ್ ದ ಪ್ರೊಡಕ್ಟಿವಿಟಿ, ಅಂದರೆ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಇಟ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಕೆಪ್ಯಾಸಿಟಿ ಯುಟಿಲೈಜೇಷನ್. ಅಂದರೆ ಕೆಪ್ಯಾಸಿಟಿ ಯುಟಿಲೈಜೇಷನ್ ಅಂದರೆ ಏನು? ಕೆಪ್ಯಾಸಿಟಿ ಅಂದರೆ ಏನು? ನಮಗೆ ಇರ್ತಕ್ಕಂಥ ಒಂದು ಅವೈಲೇಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ, ಅಥವಾ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಒಂದು ಲ್ಯಾಂಡ್ ಆಗಿರ್ಬೋದು, ದಟ್ ಈಸ್ ಕಾಲ್ಡ್ ಎಸ್ ದ ಕೆಪ್ಯಾಸಿಟಿ. ಓಕೆ, ಕೆಪ್ಯಾಸಿಟಿ ಯುಟಿಲೈಜೇಷನ್, ಮ್ಯಾಕ್ಸಿಮಮ್ ಕೆಪ್ಯಾಸಿಟಿ ಯುಟಿಲೈಜೇಷನ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಇನ್ಕ್ರೀಸ್ ಇನ್ ಕೆಪ್ಯಾಸಿಟಿ ಯುಟಿಲೈಜೇಷನ್? ಅಂದರೆ ಆ ಇರ್ತಕ್ಕಂಥ ಒಂದು ರಿಸೋರ್ಸಸ್ನಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ ವಿತ್ ದ ಸೇಮ್ ಅವೈಲೇಬಲ್ ರಿಸೋರ್ಸಸ್ ಮೇಕಿಂಗ್ ಮೋರ್ ಪ್ರೊಡಕ್ಷನ್, ಇಟ್ ಈಸ್ ಕಾಲ್ಡ್ ಎಸ್ capacity utilization. So SWOT analysis helps us in making the perfect use of the capacity. So it is called as capacity utilization. Next is SWOT analysis also helps us in improving or making expansions. ಯಾಕಂದರೆ ಅದು ನಮಗೆ ಅಪಾರ್ಚುನಿಟೀಸ್ ಏನೇನಿದ್ದಾವೆ ಅಂತ ಹೇಳುತ್ತೆ. ಯಾವುದು? SWOT ಅನಾಲಿಸಿಸ್ ನಮಗೆ ಹೇಳುತ್ತೆ. ಆದ್ದರಿಂದ it will help us in expansion process also. So next one is in SWOT analysis we will find different strengths. ಏನೇನು ಸ್ಟ್ರೆಂತ್ಸನ್ನು ನಾವು ನೋಡ್ಬೋದು ಅಂತಂದರೆ, ನಮ್ಮ ಪ್ರಾಜೆಕ್ಟ್ಗೆ ಇರ್ತಕ್ಕಂಥ ಪೊಲಿಟಿಕಲ್ ಸಪೋರ್ಟ್, ದೀಸ್ ಆರ್ ಆಲ್ ದ ಸ್ಟ್ರೆಂತ್ಸ್. ಫಂಡಿಂಗ್ ಅವೈಲೇಬಲ್, ಫಂಡ್ಸ್ ಎಷ್ಟು ಅವೈಲೇಬಲ್ ಇದೆ, ಆಮೇಲೆ ಎಷ್ಟು ಮಾರ್ಕೆಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಆಮೇಲೆ ಲೀಡರ್ಶಿಪ್ ಯಾವ ಮಟ್ಟದಲ್ಲಿದೆ, ಆಮೇಲೆ ಏನಾದರೂ ಫಾರಿನ್ ಕೊಲ್ಯಾಬ್ರೇಷನ್ಸ್ ಇದೆಯಾ, ಓಕೆ, ಆಮೇಲೆ ಇಂಡಸ್ಟ್ರಿಯಲ್ ಕಾಂಟ್ಯಾಕ್ಟ್ಸ್ ಎಷ್ಟಿದೆ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಕಾಲ್ ದೆಮ್ ಆ್ಯಸ್ ಸ್ಟ್ರೆಂತ್ಸ್ ಆಫ್ ಎ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓಕೆ, ಫೈನ್. ದೆನ್ ವೀಕ್ನೆಸಸ್ ಯಾವುವು? ಒಂದು ಪ್ರಾಜೆಕ್ಟ್ಗೆ ಇರ್ತಕ್ಕಂಥ ವೀಕ್ನೆಸಸ್ ಯಾವುವು ಅಂತಂದರೆ, ಪ್ರಾಜೆಕ್ಟ್ ಈಸ್ ವೆರಿ ಕಾಂಪ್ಲೆಕ್ಸ್. ಸಪೋಸ್ ಆ ಪ್ರಾಜೆಕ್ಟ್ ತುಂಬ ಕಾಂಪ್ಲೆಕ್ಸ್ ಆಗಿದ್ದರೆ ದಟ್ ಬಿಕಮ್ಸ್ ಎ ವೀಕ್ನೆಸ್. ಇಫ್ ದೆರ್ ಈಸ್ ನೋ ಎಕ್ಸ್ಪೀರಿಯನ್ಸ್ ದೆನ್ ದಟ್ ಬಿಕಮ್ಸ್ ಎ weakness. If there are no trained personnel, then that becomes a weakness. If we are unable to forecast the market trends anta andre, that is also a weakness. So these are all the weaknesses. Then what are all the opportunities? Opportunities ಏನೇನು ಇರ್ಬೋದು ಒಂದು ಪ್ರಾಜೆಕ್ಟ್ಗೆ ಅಂದರೆ, ಪ್ರಾಜೆಕ್ಟ್ ಮೇ ಇಂಪ್ರೂವ್ ಲೋಕಲ್ ಎಕನಾಮಿ. ಅಂದರೆ ಆ ಪ್ರಾಜೆಕ್ಟ್ ಒಂದು ಎಲ್ಲಾದರೂ ಒಂದು ಲೊಕ್ಯಾಲಿಟಿನಲ್ಲಿ ಹಾಕಿರ್ತೀವಲ್ವ, ಸೊ ಅದರಿಂದ ಆ ಲೊಕ್ಯಾಲಿಟಿನಲ್ಲಿ ಎಕನಾಮಿಕ್ ಬೂಸ್ಟನ್ನು ಏನಾದರೂ ಆ ಪ್ರಾಜೆಕ್ಟ್ ಅಂದರೆ, ದೆನ್ ವಿ ಕಾಲ್ ಇಟ್ ಆಸ್ ಎ ಅಪಾರ್ಚುನಿಟಿ ಫಾರ್ ದಟ್ ಪ್ರಾಜೆಕ್ಟ್. ದೆನ್ ಇಫ್
ಕಾಂಪಿಟೇಟರ್ ಈಸ್ ವೀಕ್ ಇನ್ ದಟ್ ಏರಿಯಾ ಅಂತಂದರೆ ದಟ್ ಈಸ್ ಆಲ್ಸೋ ಎ ಅಪಾರ್ಚುನಿಟಿ ಫಾರ್ ದಟ್ ಪ್ರಾಜೆಕ್ಟ್. ದೆನ್ ನ್ಯೂ ಟೆಕ್ನಾಲಜಿ, ಏನಾದರೂ ನಾವು ಹೊಸ ಟೆಕ್ನಾಲಜಿನ ಆ ಪ್ರಾಜೆಕ್ಟ್ನಲ್ಲಿ ಅಳವಡಿಸಿದ್ದೀವಿ ಅಂತಂದರೆ ದೆನ್ ದಟ್ ಆಲ್ಸೋ ಬಿಕಮ್ಸ್ ಎ ಅಪಾರ್ಚುನಿಟಿ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಫೈನ್. ದೆನ್ ಕಮಿಂಗ್ ಟು ಥ್ರೆಡ್ಸ್, ವಾಟ್ ಆರ್ ಆಲ್ ದ ಥ್ರೆಡ್ಸ್ ದಟ್ ಆರ್ ಅವೈಲೇಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಎನ್ವಿರಾನ್ಮೆಂಟಲ್ ಕಾನ್ಸ್ಟೆಂಟ್ಸ್, ಅಂದರೆ ಆ ಪ್ರಾಜೆಕ್ಟ್ನಿಂದ ಎನ್ವಿರಾನ್ಮೆಂಟ್ಗೆ ಏನಾದರೂ ಹಾನಿ ಆಗ್ತಾ ಇದ್ದರೆ ಸೊ ದಟ್ ಬಿಕಮ್ಸ್ ಎ ಥ್ರೆಟ್ ಫಾರ್ ದಟ್ ಪ್ರಾಜೆಕ್ಟ್. ಯಾಕಂದರೆ ಎನಿ ಟೈಮ್ ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಸ್ಟಾಪ್ ಇಟ್ by saying that it is harmful for the environment. Then time delays, if that project is taking too much time than what we have planned, ನಾವು ಪ್ಲ್ಯಾನ್ ಮಾಡಿರ್ತಕ್ಕಿಂತ ಟೈಮ್ಗಿಂತ ಜಾಸ್ತಿ ಟೈಮ್ ಏನಾದರೂ ಆ ಪ್ರಾಜೆಕ್ಟ್ ತೊಗೊಳ್ತಾ ಇದ್ದರೆ ದೆನ್ ದಟ್ ಬಿಕಮ್ಸ್ ಎ ಥ್ರೆಟ್. ನ್ಯೂ ಟೆಕ್ನಾಲಜಿ, ಸಪೋಸ್ ನಾವು ತೊಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ನಲ್ಲಿ ನ್ಯೂ ಟೆಕ್ನಾಲಜಿಗಳು ಏನಾದರೂ ತುಂಬ ಬೇಗನೆ ಬರ್ತಾ ಇದ್ದಾವೆ ಅಂತ ಅಂದರೆ ದೆನ್ ದಟ್ ಬಿಕಮ್ಸ್ ಎ ಥ್ರೆಟ್. ಫಾರ್ ಎಕ್ಸಾಂಪಲ್, ಮೊಬೈಲ್ ಫೋನ್ಸ್ ಇದೆ, ಮೊಬೈಲ್ ಫೋನ್ಸಲ್ಲಿ ಟೆಕ್ನಾಲಜೀಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಸೊ ದಟ್ ಈಸ್ ಎ ಥ್ರೆಟ್ ಫಾರ್ ದ ಮೊಬೈಲ್ ಇಂಡಸ್ಟ್ರಿ, ಬಟ್ ಇಟ್ ಈಸ್ ಬೆಸ್ಟ್ ಅಪಾರ್ಚುನಿಟಿ ಫಾರ್ ಕಸ್ಟಮರ್ಸ್, ಬಟ್ ಇಟ್ ಈಸ್ ಎ ಥ್ರೆಟ್ ಫಾರ್ ಕಂಪ್ನೀಸ್ ಬಿಕಾಸ್ ದೇ ಹ್ಯಾವ್ ಟು ಅಪ್ಡೇಟ್ ಆನ್ hourly basis, not on daily basis, but they have to update on hourly basis. So that becomes a threat. Then national and global economic conditions, suppose there are any war like conditions or any crisis like conditions in the national or global level, then that also going to be harmful for the project. Then stiff competition in the market, suppose market ನಲ್ಲಿ ಏನಾದರೂ ತುಂಬಾನೇ ಟಫ್ ಆದಂತಹ ಕಾಂಪಿಟೇಷನ್ ಇದ್ದರೆ then that also going to be a problem or threat for the company. Then coming to the brainstorming ಅಂತ ಅಂದರೆ ಏನು ಅಂತಂದರೆ as we already discussed in the session 4 and 5, brainstorming ಅಂತಂದರೆ collecting every kind of idea that has generated, ಎಷ್ಟಾದರೂ ಐಡಿಯಾಸ್ ಬರಲಿ ಅವೆಲ್ಲವನ್ನು ಕಲೆಕ್ಟ್ ಮಾಡೋದಕ್ಕೆ we call it as brainstorming activity. Then screening of ideas, suppose we have collected 1000 ideas, ಅದರಲ್ಲಿ ನಮಗೆ ಬೇಕಾಗಿರೋದು ಒಂದು ಬೆಸ್ಟ್ ಐಡಿಯಾ. ಆದ್ದರಿಂದ ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಗೋ ಫಾರ್ ಸ್ಕ್ರೀನಿಂಗ್ ಆಫ್ ಐಡಿಯಾಸ್, ಅಂದರೆ ಫಿಲ್ಟರಿಂಗ್ ಆಫ್ ಐಡಿಯಾಸ್ನ ನಾವು ಮಾಡ್ತೀವಿ. ಯಾಕಂದರೆ 1000 ಐಡಿಯಾಸ್ ನಮಗೆ ಬೇಡ, ನಮಗೆ ಬೇಕಿರೋದು ಒನ್ ಬೆಸ್ಟ್ ಐಡಿಯಾ. ಫಾರ್ ದ್ಯಾಟ್ ರೀಸನ್ ವಾಟ್ ವಿ ವಿಲ್ ಡೂ, ವಿಲ್ ಗೋ ಫಾರ್ ಸ್ಕ್ರೀನಿಂಗ್ ಆಫ್ ಐಡಿಯಾಸ್. ಹೌ ಡು ವಿ ಡೂ ದ ಸ್ಕ್ರೀನಿಂಗ್ ಆಫ್ ಐಡಿಯಾಸ್? ಸ್ಕ್ರೀನಿಂಗ್ ಆಫ್ ಐಡಿಯಾಸ್ ಹೇಗೆ ಮಾಡ್ತೀವಿ ಅಂತಂದರೆ ನಾವು ಕೆಳಗಡೆ ಇರ್ತಕ್ಕಂಥ 4 ಪಾಯಿಂಟ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಏನೇನು ಅವು ಅಂತಂದರೆ ಕನ್ಸಿಸ್ಟೆನ್ಸಿ ವಿತ್ ಗೌರ್ಮೆಂಟ್ ಪ್ರಿಯಾರಿಟೀಸ್ ಆರ್ ಪಾಲಿಸೀಸ್, ನಾವು ಕೈಗೆ ತೊಗೊಂಡಿರ್ತಕ್ಕಂಥ ಪ್ರಾಜೆಕ್ಟು ವೆದರ್ ಇಟ್ ಈಸ್ ಇನ್ಕನ್ಸಿಸ್ಟೆನ್ಸ್ ವಿತ್ ದ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಪ್ರಿಯಾರಿಟೀಸ್ ಆರ್ ನಾಟ್, ಗೌರ್ಮೆಂಟ್ ಪಾಲಿಸಿ ಪ್ರಕಾರ ನಮ್ಮ ಪ್ರಾಜೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡಬೇಕಾಗುತ್ತೆ. ದೆನ್ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್, ನಮ್ಮ ಪ್ರಾಜೆಕ್ಟ್ಗೆ ರಿಸೋರ್ಸಸ್ ರೆಡಿಲಿ ಅವೈಲೇಬಲ್ ಇದಾವೋ ಇಲ್ವೋ ಅಂತ ನೋಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮೆನ್, ಮಷಿನ್, ಮೆಟೀರಿಯಲ್, ರಾ ಮೆಟೀರಿಯಲ್, ಪವರ್, ವಾಟರ್ ಸಪ್ಲೈ ಇವೆಲ್ಲವೂ ರೆಡಿಲಿ ಅವೈಲೇಬಲ್ ಇರಬೇಕು. ಇರದೇ ಹೋದರೆ ನಾವು ಅವನ್ನ ಹೊರಗಡೆಯಿಂದ ತೊಗೊಂಡು ಬರಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ದ ಎಕ್ಸ್ಪೆನ್ಸಸ್ ಫಾರ್ ದ ಪ್ರಾಜೆಕ್ಟ್ ವಿಲ್ ಇನ್ಕ್ರೀಸ್. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್. ಆದ್ದರಿಂದ ನಾವು ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಇದೆಯೋ ಇಲ್ಲೋ ಅಂತ ನೋಡಬೇಕಾಗುತ್ತೆ. ದೆನ್ ಅಡಕ್ವಸಿ ಆಫ್ ಮಾರ್ಕೆಟ್, ಈಗ ನಾವು ಎಲ್ಲವನ್ನು ಪ್ರೊಜೆಕ್ಟ್ ಮಾಡ್ತೀವಿ, ಪ್ರೊಜೆಕ್ಟ್ ಮಾಡಿದ್ಮೇಲೆ ಫೈನಲ್ ಆಗಿ ಎಂಡ್ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ನಾವು ಮಾಡ್ತೀವಿ. ಮಾಡಿದ್ಮೇಲೆ ಆ ಸರ್ವಿಸ್ ಅಥವಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಮಾರ್ಕೆಟ್ ಇದೆಯೋ ಇಲ್ವೋ ಅಂತ ನಾವು ಮೊದಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲವನ್ನು ಮಾಡಿದ್ಮೇಲೆ ಮಾರ್ಕೆಟ್ ಇಲ್ಲ ಅಂತಂದರೆ ಎವ್ರಿಥಿಂಗ್ ಬಿಕಮ್ಸ್ ಎ ಲಾಸ್. If there is a good market, then there will be a good sales. If there is good sales, then there will be a good turnover. If there is good turnover, then there is going to be a good profits. So adequacy of market ಇದೆಯೋ ಇಲ್ಲ ಅಂತ ನೋಡ್ಕೊಳ್ಬೇಕು. Then is acceptability of risk level, ಆ ಪ್ರಾಜೆಕ್ಟ್ನಿಂದ ಉಂಟಾಗ್ತಕ್ಕಂಥ ರಿಸ್ಕ್ಗಳನ್ನು ನಾವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. Then
ಅದರಲ್ಲಿ ಫೀಸಿಬಿಲಿಟಿ ಸ್ಟಡಿ ಅಂತ ಬರುತ್ತೆ. ಫೀಸಿಬಿಲಿಟಿ ಸ್ಟಡಿಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಈಸ್ ಟೆಕ್ನಿಕಲ್ ಸೌಂಡ್ನೆಸ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಈ ಪ್ರಾಜೆಕ್ಟ್ ಟೆಕ್ನಿಕಲಿ ಸೌಂಡ್ ಆಗಿದೆಯೋ ಇಲ್ವೋ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಟೆಕ್ನಿಕಲಿ ಸೌಂಡ್ ಅಂತ ಅಂದರೆ ಇಟ್ ಶುಡ್ ಹ್ಯಾವ್ ಎ ಟೆಕ್ನಾಲಜಿ ವಿಚ್ ಈಸ್ ವೆರಿ ಅಪ್ಡೇಟೆಡ್ ವರ್ಷನ್ ಆಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದರೆ ವಿ ಕಾಲ್ ಇಟ್ ಆಸ್ ಎ ಟೆಕ್ನಿಕಲಿ ಸೌಂಡ್ ಪ್ರಾಜೆಕ್ಟ್. ದೆನ್ ಈಸ್ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ವಯಬಿಲಿಟಿ ಆಫ್ ದ ಪ್ರಾಜೆಕ್ಟ್ ಪ್ರಪೋಸಲ್. ಅಂದರೆ ಆ ಪ್ರಾಜೆಕ್ಟನ್ನು ಮಾಡೋದ್ರಿಂದ ನಮಗೆ ಎಕನಾಮಿಕಲಿ ಮತ್ತು ಫೈನಾನ್ಷಿಯಲಿ ಎಷ್ಟರ ಮಟ್ಟಿಗೆ ನಮಗೆ ಪ್ರಾಫಿಟ್ ಇದೆ ಅಂತ ಅನ್ನೋದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ದೆನ್ ಕಮ್ಸ್ ದ ಕನ್ಸಿಡರೇಷನ್ ಆಫ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ಪ್ರಾಜೆಕ್ಟ್ ಬೆನಿಫಿಷಿಯರೀಸ್. ನಾನು ಇದನ್ನು ಆಲ್ರೆಡಿ 3rd and 4th ಸೆಷನಲ್ಲಿ ಹೇಳಿದ್ದೀನಿ. ಏನಂತಂದರೆ ಪ್ರಾಜೆಕ್ಟ್ ಬೆನಿಫಿಷಿಯರೀಸ್ ಇರ್ತಾರಲ್ವಾ, ಅವರ ಕಸ್ಟಮ್ಸ್ ಮತ್ತು ಟ್ರೆಡಿಷನ್ಸ್ ಏನಿದೆ ಅಂತ ನೋಡ್ಬೇಕು. ಯಾಕಂದರೆ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಅವು ತುಂಬ ಸೂಕ್ಷ್ಮವಾದ ಮ್ಯಾಟರ್ಗಳು. ನಮ್ಮ ಪ್ರಾಜೆಕ್ಟಿಂದ ಅವ್ರ ಕಸ್ಟಮ್ಸ್ ಮತ್ತು ಟ್ರೆಡಿಷನ್ಸು ಎರಡೂ ಕೂಡ ಒಂದೇ ಅಲೈನ್ಮೆಂಟಲ್ಲಿದ್ದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ರೆಸ್ಪಾನ್ಸ್ ಫ್ರಮ್ ದ ಎಂಡ್ ಪ್ರಾಜೆಕ್ಟ್ ಬೆನಿಫಿಷಿಯರೀಸ್. ದೆನ್ ಕಮ್ಸ್ ದ ಸ್ಟೇಜಸ್. ಸೆಕೆಂಡ್ ಸ್ಟೆಪ್ ಈಸ್ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಸೆಕೆಂಡ್ ಸ್ಟೆಪ್ ಏನು? ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಅದರಲ್ಲಿ ಒಂದನೇ ಪಾಯಿಂಟ್ ಏನು ಅಂದರೆ ಫೀಸಿಬಿಲಿಟಿ ಅನಾಲಿಸಿಸ್. ಫೀಸಿಬಿಲಿಟಿ ಅನಾಲಿಸಿಸ್ ಅಂದರೆ ಈ ಪ್ರಾಜೆಕ್ಟ್ ವೆದರ್ ಇಟ್ ಈಸ್ ಫೀಸಿಬಲ್ ಆರ್ ನಾಟ್. ಅಂದರೆ ಈ ಪ್ರಾಜೆಕ್ಟು ಆ ಏರಿಯಾಕ್ಕೆ, ಆ ಕಸ್ಟಮರ್ಗೆ ಅಥವಾ ಆ ಪ್ರಮೋಟರ್ಗೆ ಇದು ಫೀಸಿಬಲ್ ಇದೆಯೋ ಇಲ್ವೋ. ಇದಕ್ಕೆ ನಮಗೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್ ವೆದರ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಫಿಟ್ಸ್ ಆರ್ ನಾಟ್, ವೆದರ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಕಸ್ಟಮರ್ಸ್ ಆರ್ ನಾಟ್, ವೆದರ್ ದಿಸ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಪ್ರಾಫಿಟ್ ಫಾರ್ ದ ಕಂಪ್ನಿ ಆರ್ ನಾಟ್ ಅಂತ ಏನು ನಾವು ನೋಡ್ತೀವಲ್ವ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಫೀಸಿಬಿಲಿಟಿ ಅನಾಲಿಸಿಸ್. ದೆನ್ ಕಮ್ಸ್ ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್. ಅಂದರೆ ವೆದರ್ ದಿಸ್ ಪ್ರಾಜೆಕ್ಟ್ ಈಸ್ ಟೆಕ್ನಿಕಲಿ ಸೌಂಡ್ ಆರ್ ನಾಟ್ ಅನ್ನೋದಕ್ಕೆ ನಾವು ಟೆಕ್ನೋ ಅನಾಲಿಸಿಸ್ ಅಂತೀವಿ. ಮತ್ತು ಎಕನಾಮಿಕ್ ಅನಾಲಿಸಿಸ್ ಅಂದರೆ ನಾವು ಹಾಕಿರ್ತಕ್ಕಂಥ ದುಡ್ಡು ಏನಿರುತ್ತಲ್ವ, ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾವು ಏನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ದೆನ್ ಕಮ್ಸ್ ಪ್ರಾಜೆಕ್ಟ್ ಡಿಸೈನ್ ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಪ್ರಾಜೆಕ್ಟನ್ನು ಡಿಸೈನ್ ಮಾಡೋದು ಅಥವಾ ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಹಾಗಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಆಫ್ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಎಂಡ್ ಆಗುತ್ತೆ, ಅದರ ಮಧ್ಯದಲ್ಲಿ ದೇರ್ ವಿಲ್ ಬಿ ಮೆನಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಆರ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಆ್ಯಂಡ್ ಆಲ್ ದೋಸ್ ಈವೆಂಟ್ಸ್ ಹ್ಯಾಸ್ ಟು ಬಿ ಇನ್ ಎ ಸೇಮ್ ಸೀಕ್ವೆನ್ಸ್. ಅವು ಎರ್ರಬಿರ್ರಿಯಾಗಿ ರಾಂಗ್ ಆಗಿದ್ದರೆ ನಡೆಯಲ್ಲ. ದೇ ಶುಡ್ ಬಿ ಇನ್ ಎ ಪರ್ಟಿಕ್ಯುಲರ್ ಸೀಕ್ವೆನ್ಸ್. ಅಂದರೆ ಈ ಈವೆಂಟ್ ಆದಮೇಲೆ ಈ ಈವೆಂಟ್ ಆಗಬೇಕು, ಈ ಈವೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಈವೆಂಟ್ ಆಗಬೇಕು ಅಂತ ಈ ಥರ ಒಂದೇ ಆರ್ಡರ್ನಲ್ಲಿ, ಒಂದೇ ಸೀಕ್ವೆನ್ಸ್ನಲ್ಲಿ ಇರಬೇಕು. ಸೊ ಅದನ್ನು ನಾವು ಎಲ್ಲಿ ಡಿಸೈನ್ ಮಾಡ್ತೀವಿ ಅಂದರೆ ವಿ ವಿಲ್ ಡಿಸೈನ್ ಇಟ್ ಇನ್ ದ ಪ್ರಾಜೆಕ್ಟ್ ಡಿಸೈನ್ ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ನಲ್ಲಿ ನೋಡ್ತೀವಿ. ದೆನ್ ಕಮ್ಸ್ ಇನ್ಪುಟ್ ಅನಾಲಿಸಿಸ್. ಇನ್ಪುಟ್ ಅನಾಲಿಸಿಸ್ ಅಂದರೆ ಏನು? ಒಂದು ಪ್ರಾಜೆಕ್ಟಿಗೆ ಏನೇನು ಬೇಕು ಇನ್ಪುಟ್ಟು ಅಂತಂದರೆ ವಿ ರಿಕ್ವೈರ್ ಮೆನ್, ಮಷಿನ್, ಮೆಟೀರಿಯಲ್ಸ್, ಪವರ್, ವಾಟರ್, ರಾ ಮೆಟೀರಿಯಲ್ಸ್, ಎವ್ರಿಥಿಂಗ್. ಸೊ ಆ ಎಲ್ಲವೂ ರೆಡಿಲಿ ಅವೈಲೇಬಲ್ ಇದಾವೋ ಇಲ್ವೋ ಅಂತ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಸಪೋಸ್ ಇಫ್ ದೇ ಆರ್ ನಾಟ್ ರೆಡಿಲಿ ಅವೈಲೇಬಲ್ ದೆನ್ ವಿ ಹ್ಯಾವ್ ಟು ಬ್ರಿಂಗ್ ದೋಸ್ ಥಿಂಗ್ಸ್ ಫ್ರಮ್ ಔಟ್ಸೈಡ್. ನಾವು ಹೊರಗಿನಿಂದ ತರಿಸ್ಕೊಳ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ದಿ ಕಾಸ್ಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. Hence, the project will become more expensive. So, input analysis is very, very, very critical. Then comes financial analysis. Financial analysis ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಅದರಿಂದ ನಮಗೆ ಎಷ್ಟು ರಿಟರ್ನ್ ಬರ್ತಾ ಇದೆ, ಎಷ್ಟು ನಮಗೆ ಫೈನಾನ್ಷಿಯಲಿ ಬೆನಿಫಿಟ್ ಆಗ್ತಾ ಇದೆ, ಎಷ್ಟು ನಮ್ಮದು ಪ್ರಾಫಿಟ್ ಇದೆ, ಆಮೇಲೆ ಎಷ್ಟು ನಮ್ಮದು ಪ್ರಾಫಿಟ್ ಮಾರ್ಜಿನ್ ಇದೆ. ಇಫ್ ದೆರ್ ಈಸ್ ಮೋರ್ ಪ್ರಾಫಿಟ್ ಮಾರ್ಜಿನ್ ದೆನ್ ವಿ ವಿಲ್ ಸೇ ದಿಸ್ ಪ್ರಾಜೆಕ್ಟ್ ಈಸ್ financially sound. Then comes cost benefit analysis. Cost benefit analysis ನಲ್ಲಿ we'll find project cost, operating cost and funds requirement. ಅಂದರೆ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ there will be some cost. We have to incur some cost. Whether if the project cost is more, if the operating cost is more, then that project is going to require more funds. So it becomes very difficult for a promoter
to gather those funds. So we have to calculate it whether the project is cost benefit or not. Then pre-investment analysis. ಇನ್ನು ನಾವು ಇನ್ವೆಸ್ಟ್ ಮಾಡಿಲ್ಲ, ಬಟ್ ಅದಕ್ಕಿಂತ ಮುಂಚೆನೇ ನಾವು ವಿ ಹ್ಯಾವ್ ಟು ಮೇಕ್ ದ ಅನಾಲಿಸಿಸ್. ನಾವು ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಇನ್ವೆಸ್ಟ್ ಮಾಡದಿದ್ರೆ ಏನಾಗುತ್ತೆ, ಎಷ್ಟು ಲಾಸ್ ಆಗ್ಬೋದು, ಅಥವಾ ಯಾವಾಗ ನಾವು ಬ್ರೇಕ್ ಈವನ್ ಪಾಯಿಂಟ್ನ ತಲುಪಬಹುದು ಅಂತ ಎಲ್ಲವನ್ನು ಸ್ಟಡಿ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಪ್ರೀ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್. Then, so these are all the multiple choice questions. Please go through them as they are self-explanatory in nature. Please go through them. Thank you, one and all.